ಧನುರಾಶಿಯವರೇ, ಈ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ದಶಕಗಳ ಕಾಲ ನೆನಪಿಟ್ಟುಕೊಳ್ಳುವಂತಹ ಒಂದು ಮಹತ್ತರ ತಿರುವು ಕಾದಿದೆ. ಹೌದು, ನಿಮ್ಮ ಅದೃಷ್ಟದ ಬಾಗಿಲಿಗೆ ಹಾಕಲಾಗಿದ್ದ ಆ ಭದ್ರವಾದ ಬೀಗವನ್ನು ಕಳಚುವ ಸಮಯ ಈಗ ಬಂದಿದೆ. ಈ ದೈವಿಕ ರಹಸ್ಯವನ್ನ ತಿಳಿಯುವ ಮೊದಲು ನಿಮ್ಮ ಭಾಗ್ಯದ ಬಲ ಹೆಚ್ಚಾಗಲು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರದ್ಧೆಯಿಂದ ಜೈ ಶ್ರೀರಾಮ್ ಎಂದು ಬರೆಯಿರಿ. ನಿಮ್ಮ ಈ ಸಣ್ಣ ಕಾರ್ಯ ನಿಮ್ಮ ಹಾದಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸಲು ದಾರಿಯಾಗಲಿದೆ. ಧನುರಾಶಿಯವರೇ, ಈ ತಿಂಗಳು ಆಕಾಶದಲ್ಲಿ ನಡೆಯುತ್ತಿರುವ ಗ್ರಹಗಳ ವಿಚಿತ್ರ ಸಂಯೋಗವು ನಿಮ್ಮನ್ನು ಸಾಲದ ಸುಳಿಯಿಂದ ಮುಕ್ತಗೊಳಿಸಿ ಆರ್ಥಿಕ ರಾಜಯೋಗವನ್ನು ನೀಡಲಿದೆ. ಆದರೆ ಇಲ್ಲಿ ಒಂದು ಆಘಾತಕಾರಿ ವಿಷಯವಿದೆ. ನೀವು ಯಾರಿಗೆ ಅತಿಯಾಗಿ ದಾನ ಧರ್ಮ ಮಾಡಿದ್ದೀರೋ ಅಥವಾ ಯಾರ ಏಳಿಗೆಗೆ ಸಹಾಯ ಮಾಡಿದ್ದೀರೋ ಅವರೇ ಈಗ ನಿಮ್ಮ ವಿರುದ್ಧ ಒಂದು ಭೀಕರ ಕುತಂತ್ರ ನಡೆಸುತ್ತಿದ್ದಾರೆ. ನಿಮ್ಮ ಶ್ರಮದ ಫಲವನ್ನ ಬೇರೆಯವರು ಕೊಳ್ಳೆ ಹೊಡೆಯಲು ಸಜ್ಜಾಗಿದ್ದಾರೆ ಎಂಬ ಕಹಿ ಸತ್ಯ ಈ ತಿಂಗಳ 2ನೇ ವಾರದಲ್ಲಿ ನಿಮಗೆ ಅರಿವಾಗಲಿದೆ. ನಿಮ್ಮ ಮನಸ್ಸಿನಲ್ಲಿ ಸದಾ ಕಾಡುತ್ತಿರುವ ಒಂದು ತಿಳಿಯದ ಭಯ ಮತ್ತು ಅಸ್ಪಷ್ಟ ಕನಸುಗಳ ಹಿಂದೆ ಯಾವುದೋ ಒಂದು ಅಗೋಚರ ಶಕ್ತಿಯ ಕೈವಾಡವಿದೆ. ಮನೆಯಲ್ಲಿ ಎಲ್ಲವೂ ಇದ್ದು ನೆಮ್ಮದಿ ಇಲ್ಲದ ಸ್ಥಿತಿ ನಿರ್ಮಾಣವಾಗಿರುವುದು ಕೇವಲ ಕಾಕತಾಳೀಯವಲ್ಲ. ಈ ತಿಂಗಳು ನೀವು ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಇಡೀ ವರ್ಷದ ಶ್ರಮವನ್ನು ವ್ಯರ್ಥ ಮಾಡಬಹುದು. ಹಾಗಾದರೆ ನಿಮ್ಮ ಈ ವಿಜಯದ ಹಾದಿಗೆ ಅಡ್ಡಗಾಲು ಹಾಕುತ್ತಿರುವ ಆ ದುಷ್ಟಿದೋಷ ಯಾವುದು? ನಿಮ್ಮ ಸೌಭಾಗ್ಯವನ್ನ ಕಸಿದುಕೊಳ್ಳಲು ಹೊಂಚು ಹಾಕುತ್ತಿರುವ ಆ ವ್ಯಕ್ತಿ ಯಾರು ಎಂಬುದನ್ನು ನೀವು ಪತ್ತೆ ಹಚ್ಚಲೇಬೇಕಿದೆ. ನಿಮ್ಮ ಜೀವನದ ಈ ಬಿಡಿಸಲಾಗದ ಸಂಕಷ್ಟಗಳನ್ನು ಕತ್ತರಿಸಿ ಹಾಕಿ ಮತ್ತೆ ನಿಮ್ಮ ಗುರಿಯನ್ನು ತಲುಪಲು ಈಗಲೇ ಈ ಮೇಲಿನ ನಂಬರಿಗೆ ಕರೆ ಮಾಡಿ. ನಿಮ್ಮ ಬದುಕಿನ ಹೊಸ ಇತಿಹಾಸವನ್ನು ಬರೆಯುವ ಶಾಶ್ವತ ಪರಿಹಾರವನ್ನು ಇಂದೇ ಪಡೆದುಕೊಳ್ಳಿ.